ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಅಂದ್ರೆ ಹೆಗ್ಲೇರ್ಬಿಡ್ತೀನಿ. ಗೆಟ್ ಲಾಸ್ಟ್. ಇಲ್ಲಿ ತನಕ ಬಂದ್ಯಾ ನೀನು? ಹಾಗಿದ್ರೆ ಇನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ನಿನ್ಗೆ ಭಯದ ರುಚಿ ತೋರಿಸ್ಬೇಕಾಗಿದೆ. ತೋರಿಸ್ತೀನಿ ಇವಾಗ್ಲೇ ತೋರಿಸ್ತೀನಿ. ಬೆವರಿಲ್ಲೋ ತರ ಮಾಡ್ತೀನಿ, ನೋಡ್ತಿರು. ಸಿಂಧು, ನೀನ್ ಯಾಕೆ ಅವನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡೆ? ಮೊದ್ಲೇ ನಿನ್ ವಿಚಾರ ಎಲ್ಲ ಗೊತ್ತು ಅಂತ ಹೇಳ್ತಾ ಇದ್ದಾನೆ. ಸಿಂಧು ಅಂತ ಬೇರೆ ಕರೀತಾ ಇದ್ದಾನೆ. ಅವನನ್ನ ಯಾಕೆ ಹೆದರ್ಕೊಳಕ್ ಹೋದೆ? ಅವನೇನ್ ಮಾಡ್ತಾನೆ ಬಿಡಕ್ಕ, ಅದೊಂದು ಬೊಗಳೋ ನಾಯಿ, ಕಚ್ಚೋದಿಲ್ಲ ಬಿಡು. ಆದ್ರೂ ಎಕ್ಸ್ಕ್ಯೂಸ್ ಮೀ. ಹಾಯ್ ಅಂಕಲ್, ಹಾಯ್ ಆಂಟಿ. ಯಾರಪ್ಪ ನೀನು? ನನ್ನ ಹೆಸರು ಲಕ್ಕಿ ಅಂತ. ಏನ್ ವಿಚಾರ? ಅದು ಅಂಕಲ್, ಸಿಂಧು, ನಾನು ಹಿಂಗಾಗ್ಲೇ ಹೇಳಲಿಲ್ವಾ? ನೀನ್ ಯಾಕೆ ಅವನನ್ನ ಸುಮ್ಮನೆ ಕೆರಳಿಸೋದಕ್ಕೆ ಹೋದೆ? ಈಗ ನೋಡು, ನಮ್ ಕಡೆ ಬೆರಳು ಮಾಡ್ಕೊಂಡು ಏನೋ ಹೇಳ್ತಾ ಇದ್ದಾನೆ. ಅಕ್ಕ, ನೀನಿಲ್ಲಿದ್ರೆ ಇನ್ನೂ ತೊಂದರೆ ಆಗುತ್ತೆ. ನೀನ್ ಹೊರಡು, ನಾನು ಇದನ್ನ ಹ್ಯಾಂಡಲ್ ಮಾಡ್ತೀನಿ. ಆದ್ರೂ ಸಿಂಧು, ಅಕ್ಕ ಪ್ಲೀಸ್ ನೀನ್ ಹೊರಡು. ಅಲ್ಲ ಕಣೆ. ಅಕ್ಕ ಪ್ಲೀಸ್ ಕಣೆ, ಅರ್ಥ ಮಾಡ್ಕೊ. ನೀನ್ ಇಲ್ಲಿಂದ ಹೊರಡು, ಇಲ್ಲ ಅಂದ್ರೆ ನಾವ್ ಇಷ್ಟ ದಿನ ಮಾಡಿರೋ ಪ್ರಯತ್ನ ಎಲ್ಲ ಹಾಳಾಗುತ್ತೆ. ಹುಷಾರು. ಹಾ. ನಡಿ ಕೇಳೋಣ. ಭೈರವಿ, ಏನಮ್ಮ ಅವನು ನಿನ್ ಬಗ್ಗೆ ಈ ತರ ಎಲ್ಲ ಹೇಳ್ತಾ ಇದ್ದಾನೆ? ಏನ್ ಹೇಳ್ದ ಅವನು? ಅದೇ ನಿನಗ್ ನಡೆಯೋ ಶಾಸ್ತ್ರ ಸಡಗರ ಎಲ್ಲ ನನ್ ಮಗಳಿಗೂ ನಡಿಬೇಕು ಅಂತ ಹೇಳ್ತಾ ಇದೆಯಂತೆ, ನಿಜನಾ? ಅವನು ನಿಮಗ್ ಇದನ್ ಹೇಳಿದ್ದ? ಮತ್ತೆ ಇನ್ನೇನಾದ್ರೂ ಹೇಳ್ಬೇಕಾಗಿತ್ತಾ? ಚಚೆ, ಹಾಗಲ್ಲ. ಅದು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದೆ, ಅದಕ್ಕೆ. ಭೈರವಿ, ನೀನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣಮ್ಮ, ಕ್ಷಮಿಸ್ಬಿಡಮ್ಮ. ಸಾರಿ. ಪರವಾಗಿಲ್ಲ ಆಂಟಿ. ಆದ್ರೆ ಒಂದಂತೂ ನಿಜ, ನಾನು ಇಶಾನಿ ಕೊಟ್ಟಿರೋ ಮಾತನ್ನ ಖಂಡಿತವಾಗ್ಲೂ ಉಳಿಸ್ಕೋತೀನಿ. ವಿರಾಟ್ ಇಶಾನಿಗೆ ಸೇರ್ಬೇಕು. ಏನೋನಮ್ಮ, ಇದೆಲ್ಲ ನೇರವಾಗಿ ನಡೆದಿದ್ರೆ ಇನ್ನೂ ಸಂತೋಷ ಪಡ್ತಿದ್ವಲ್ಲಮ್ಮ. ಏನ್ ಮಾಡಕ್ಕಾಗತ್ತೆ ತ್ರಿಲೋಚನ, ಅವಳ ಹಣೆ ಬರದಲ್ಲಿ ಇದ್ದಿದ್ದೇ ಅದು ಅನ್ಸುತ್ತೆ. ಆದ್ರೂ ಈಗ ಭೈರವಿ ದಯೆಯಿಂದ ಅವಳ ಆಸೆ, ನಮ್ಮ ಆಸೆ ಎಲ್ಲ ಈಡೇರ್ತಾ ಇದೆಯಲ್ಲ, ಅದಕ್ಕೆ ಸಂತೋಷ ಪಡು. ಎನಿಹೌ, ಥ್ಯಾಂಕ್ ಯು ಸೋ ಮಚ್ ಕಣ. ಇಟ್ಸ್ ಓಕೆ ಅಂಕಲ್. ನಾವೇನ್ ಬರ್ತೀವಿ. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗಿರ್ಲೇಬೇಕು ಅಂತ ತಾನೆ ಈ ಜಲ ಕೊಟ್ಟಿರೋದು. ಜಸ್ಟ್ ಸ್ಯಾಂಪಲ್. ನಾನೇನಾದ್ರೂ ನಿನ್ ಹೆಗಲಿ ಏರಿದ್ರೆ ಹುಷಾರ್, ಸೀದಾ ವಸುಂಧರ ಹತ್ರ ಹೋಗಿ ಇರ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಪುರೋಹಿತರು ಗಟ್ಟಿ ಮೇಳ ಅಂತ ಕೂಗೋ ತನಕ ಮಾತ್ರ ನಿನಗೆ ಟೈಮು.
ಅಷ್ಟ್ರಲ್ಲಿ ನೀನ್ ನನ್ ದುಡ್ಡು ಸೆಟಲ್ ಮಾಡಿಲ್ಲ ಅಂದ್ರೆ ಗಟ್ಟಿ ಮೇಳ ನಡಿಯಲ್ಲ, ನಿನ್ ಬಂಡವಾಳ ಬಯಲಾಗುತ್ತೆ. ನೀನ್ ಬುದ್ಧಿವಂತೆ ಅನ್ಕೊಂಡ್ರೆ ಹೇಳೋ ಅವಶ್ಯಕತೆ ಇಲ್ಲ. ಬೇಗ ದುಡ್ಡು ಅರೇಂಜ್ ಮಾಡು. ಬರ್ಲಾ? ಬಾಯ್. ಎಲ್ಲ ನನ್ನ ಕರ್ಮ. ಇವರೆಲ್ಲ ನನ್ನನ್ನು ಮನೆ ಕೆಲಸದೊಳಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಅವಳನ್ನ ಕರಿ ಇವಳನ್ನ ಕರಿ ಅಂತ ನನ್ನನ್ನು ಕಳಿಸ್ತಾರೆ. ಇಲ್ಲಿ ಬಂದ್ರೆ ಇವಳು ಸೇವೆ ಮಾಡಬೇಕು. ಹಾಳಾದವನು ನನ್ನ ಗಂಡ ಒಬ್ಬ ಸರಿಯಾಗಿದ್ದಿದ್ರೆ ನನ್ಗ್ಯಾಕೆ ಸ್ಥಿತಿ ಬರ್ತಿತ್ತು. ನನ್ನ ಮಗ ಒಬ್ಬ ಇವಳು ಕುತ್ತಿಗೆ ತಾಳಿ ಕಟ್ಲಿ, ಇವ್ರನ್ನೆಲ್ಲ ನಾನು ಕಿರ್ಬೇಳಲ್ಲಿ ಆಡಿಸ್ತೀನಿ. ಏನತ್ತೆ? ಏನಂದ್ರಿ? ನಾನೇನಂದೆ ಜಾನು? ಏನಿಲ್ಲ. ಏನೋ ಆಟ ಆಡಿಸ್ತೀನಿ ಅಂತ ಅಂದ್ರಿ? ಹಾಗೇನಿಲ್ಲ ಜಾನು, ನಿನಗೆ ವೀಲ್ ಚೇರ್ ಮೇಲೆ ಕೂತು ಕೂತು ಬೇಜಾರಾಗಿದೆಯಲ್ಲ, ಹಾಗಾಗಿ ನಿನ್ಗೇನೋ ಅನ್ಸಿರುತ್ತಷ್ಟೇ. ನೀವ್ ಮನ್ಸಲ್ಲಿ ಅನ್ಕೊಳ್ಳಿಲ್ಲ ಅತ್ತೆ, ಜೋರಾಗೆ ಹೇಳಿದ್ರಿ. ಹಾಗೇನಿಲ್ಲಮ್ಮ. ಹಾಯ್ ಆಂಟಿ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇಷ್ಟ್ ಲೇಟಾ ಬರೋದು? ಬೇಗ ಬರ್ಬೇಕು ತಾನೆ? ನಂದೇನೂ ಇಲ್ಲ ಆಂಟಿ, ಅದೇನಿದ್ರು ಇವ್ರ ಹತ್ರನೇ ಕೇಳಿ. ಸಾರಿ ಮೇಡಮ್, ಸ್ವಲ್ಪ ಲೊಕೇಶನ್ ಪ್ರಾಬ್ಲಮ್ ಆಗಿ ಲೇಟ್ ಆಗೋಯ್ತು. ಯಾಕೆ? ಲೊಕೇಶನ್ ಕರೆಕ್ಟ್ ಆಗಿ ಕಳ್ಸಿದ್ನಲ್ಲ. ಹೋಗ್ಲಿ ಬಿಡಿ ಆಂಟಿ, ನಾವ್ ಬಂದಾಯ್ತಲ್ಲ. ಅಪ್ಪನ್ ಮೇಲೆ ಯಾಕೆ ಕ್ಲಾಸ್ ತಗೊಳ್ತಾ ಇದ್ದೀರಾ? ಆಮೇಲೆ ಕ್ಲಾಸ್ ತಗೊಳ್ಳಿವ್ರಂತೆ. ಅದೆಲ್ಲ ಸರಿ, ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಓ, ತುಂಬಾ ಚೆನ್ನಾಗ್ ನೆನ್ಪಿದೆ. ಮೇಲ್ನೋಟಕ್ಕೆ ಮದ್ವೆ ಅಥರ್ವ ಭವಾನಿದಾದ್ರೂ ಕೂಡ ತಾಳಿ ಕಟ್ಟೋ ಕೊನೆ ಘಳಿಗೆಯಲ್ಲಿ ಭವಾನಿ ಗಾಯಬಾಗ್ತಾಳೆ. ಆಮೇಲೆ ದೊಡ್ಡ ಡ್ರಾಮಾನೇ ನಡೆಯುತ್ತೆ. ಅಥರ್ವ ಭವಾನಿ ಮದ್ವೆ